ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ. ನಾವಿವಾಗ ಸೂಪರ್ ಡೂಪರ್ ಆಗಿದ್ದೀರಾ ನೀವು ಅಂತಾನೆ ತಿಳ್ಕಂತೀವಿ. ಆದ್ರೆ ನಾವಿವಾಗ ಸದ್ಯಕ್ಕೆ ಫ್ಲೈ ಆಗ್ತಾ ಇದೀವಿ. ಫ್ಲೈ ಆಗ್ತಾ ಇದೆ. ಸೊ ನಾವು ಫ್ಲೈ ಆಗೋದ್ ಬೇಡ್ವಾ? ನೋಡಿದ್ರಾ ವೆಲ್ಕಮ್ ಹೆಂಗಿದೆ ನಮ್ಗೆ. ನಾವ್ ಅವ್ರನ್ನ ವೆಲ್ಕಮ್ ಮಾಡ್ತಿಲ್ಲ, ಅವರೇ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದಾರೆ. ಸೂಪರ್ ಸರ್ ನೀವು. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಬ್ಯೂಟಿಫುಲ್ ಹಾಡು ಕೇಳಿಸ್ಬಿಟ್ರಿ ಹಿಂಗೆ ತಕ್ಷಣಕ್ಕೇನೆ ನಮ್ಗೆ. ಆಕ್ಚುಲಿ ಏನಂದ್ರೆ ನಾವಿವಾಗ ನಿವೇದಿತಾ ಅವರ ಪ್ರೊಡಕ್ಷನ್ ಶುರುವಾಗ್ತಾ ಇದೆ. ಶ್ರೀಮುತ್ತು ಪ್ರೊಡಕ್ಷನ್ ಅದ್ಭುತವಾಗಿ ಕೆಲಸಗಳು ನಡೀತಾ ಇದಾವೆ. ಆಲ್ರೆಡಿ ಸೀರಿಯಲ್ಲು ಮತ್ತೆ ವೆಬ್ ಸೀರೀಸು ಅಂತ ಅವರೊಂದಷ್ಟು ಸೌಂಡ್ ಮಾಡಿದ್ರು. ಬಟ್ ಇವಾಗ ಅವರು ಸಿನಿಮಾ, ಅದ್ರಲ್ಲೂ ಹೊಸಬ್ರಿಗೆ ಅಂತಾನೆ ಒಂದು ಪ್ಲಾಟ್ಫಾರ್ಮ್ ಇದು ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದು. ಇನ್ನೂ ಖುಷಿ ವಿಷಯ ಇದು. ಸೊ ಇಲ್ಲಿ ಈಗ ನಾನು ಈ ಹೊಸ ಚಿಗುರಿನ ನಡುವೆ ನಮಗೆ ಗಟ್ಟಿ ಬೇರು ಕೂಡ ತುಂಬಾ ಮುಖ್ಯ. ಆ ಬೇರಿಂದನೇ ಇಲ್ಲಿ ಚಿಗುರೋದು. ಸೊ ಅಂತ ಒಂದು ಗಟ್ಟಿ ಬೇರು ನನ್ ಜೊತೆ ಕೂತಿದೆ. ಮೂಗು ಸುರೇಶ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಮಾತಿನ ಮಧ್ಯೆ ನನ್ನ ಫೋನ್ ಒಂದ್ ಸ್ವಲ್ಪ ಶಬ್ದ ಮಾಡ್ಬೋದು. ಏನಿಲ್ಲ, ನಮಗದ್ ಸ್ವಾಗತ. ಅದು ಆಕ್ಚುಲಿ ವಿನಾಯಕ ಸ್ತುತಿ. ಅದಕ್ಕೆ ಹೇಳಿದ್ದು ನನ್ನ ನಾಟಕದ್ದು ರೆಕಾರ್ಡ್ ಮಾಡಿಸ್ಬಿಟ್ಟಿದ್ದೀನಿ. ಅದೇ ರಿಂಗ್ ಟೋನ್ ಮಾಡ್ಕೊಂಡೆ. ಸೂಪರ್ ನೀವು. ಅದೊಂಚೂರು ಒಂದ್ ಲೈನ್ ಬಿಡಿ ನೋಡೋಣ ಹಂಗೆ. ನೀವು ಫೋನ್ ಮಾಡಿದ್ರೆ ಬರ್ತದ. ಇರಿ ಡಯಲ್ ಮಾಡಿ ಬರುತ್ತೆ. ಅಲ್ಲ, ನೀವ್ ನಿಮ್ ಬಾಯಿಂದ ಹೇಳಿ ಅಂತ ನನಗೆ ತಲೆಲಿಲ್ಲ, ನೆನಪಾಗಲ್ಲ. ಅದೆಲ್ಲ ರೆಕಾರ್ಡ್ ಮಾಡ್ಬಿಟ್ವಿ. ಓಕೆ ಓಕೆ. ನಾನ್ ಪಾತ್ರ ಮಾಡಲ್ಲ ಅದ್ರಲ್ಲಿ, ನನ್ ಪ್ರೊಡಕ್ಷನ್ ಅಷ್ಟೇ. ಆದ್ರೆ ನಿಮ್ಗೆ ಗಣೇಶ ಸ್ತುತಿ ಅದು ಹಾಕೊಂಡಿದೀನಿ. ಯಾಕೆಂದ್ರೆ ನಮ್ಮ ನಾಟಕದ ರಿಂಗ್ ಟೋನ್ ಮೂಲಕ ಜನಕ್ಕೆ ಅದು ಕೇಳಿಸಿದ ತಕ್ಷಣ ಪಕ್ಕದಲ್ಲಿರೋರು ಏನದು ಚೆನ್ನಾಗಿದೆ ಬಾಳ ಅಂತಾರೆ. ಅವಾಗ ನಮ್ಮ ಸಬ್ಜೆಕ್ಟ್ ನ ಓಪನ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಈಗ ನಾನು ನಿಮ್ಮ ಅಕಸ್ಮಾತ್ ಆಗಿ ನಾನು ಅದನ್ನ ಸೈಲೆಂಟ್ ಮಾಡಿದ್ದೆ, ಅದು ಯಾವಾಗ ವೈಲೆಂಟ್ ಆಯ್ತೋ ಗೊತ್ತಾಗ್ಲಿಲ್ಲ. ನೀವು ಪರಿಚಯ ಮಾಡ್ಕೊಡುವಾಗ ಅದು ನೋಡಿ ಸೌಂಡ್ ಮಾಡ್ಬಿಡ್ತು, ನನ್ನನ್ನು ಮರ್ತಿದ್ಯಾ ಅಂತ. ಸೊ ಇಲ್ಲಪ್ಪ ನಿನ್ನನ್ನು ಮರ್ತಿಲ್ಲ ಅನ್ಬಿಟ್ಟು ಅದೇನು ಅಂತ ಹೇಳಿದ್ರೆ ನಮ್ಮ ನಾಟಕದ ಪರಿಚಯ ನಿಮ್ಗೂ ಆಯ್ತು ಅಲ್ವಾ. ಹಾಗೆ ಸಿನಿಮಾದ ಪರಿಚಯನೂ ಆಗ್ಬೇಕಲ್ವಾ. ಅದಕ್ಕೆ ಮುಂಚೆ ಸರ್, ಈ ನಿಮ್ ಹೆಸರೇ ಸಖತ್. ನನ್ಗೆ ಸುರೇಶ್ ಅಂತ ಇಟ್ಕೊಂಡ್ರೆ ಹೇಳಿದ್ರೆ ಯಾ ಸುರೇಶ್ ಅಂತಾರೆ. ಹೌದು, ಆದ್ರೆ ಮೂಗು ಸುರೇಶ್ ಅಂದ ತಕ್ಷಣ ಎಲ್ರಿಗೂ ನೀವೇ ಅಂತ ಗೊತ್ತಾಯ್ತು. ಮೂಗು ಜೊತೆ ಸೇರ್ಕೊಂಡಿದೆ ಅಂತ. ಅದ್ ಹೆಂಗ್ ಸರ್, ಅದು ಹೆಂಗ್ ಬಂದ್ಬಿಡ್ತೇವೆ? ಏನು ಭಗವಂತ ನಮಗೆ ಮೂಗು ದೊಡ್ಡದಾಗಿ ಕೊಟ್ಟ ಅಂತ ಅಲ್ಲ, ನಮಗೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ನೆಗಡಿ ಆಗುತ್ತೆ. ನೆಗಡಿ ಆದ ತಕ್ಷಣ ಮೂಗಿಡ್ತಾರೆ. ಅದು ಚಿಕ್ಕ ವಯಸ್ಸಿಂದಾನೆ ಹಿಂಡಿ ಉದ್ದ ಆಯ್ತು, ಇಲ್ಲ ನ್ಯಾಚುರಲ್ ಆಗಿ ದೊಡ್ಡದಾಯ್ತು, ಅದು ನನಗೂ ಗೊತ್ತಿಲ್ಲ. ನಾನು ನೋಡ್ತಾ ಕನ್ನಡಿಲಿ ನಾನು ದಿನ ಬೆಳಗಾದ್ರೆ ಕನ್ನಡಿಲಿ ಮೂಗು ಅಷ್ಟೇ ಕಾಣುತ್ತೆ. ನೆನ್ನೆ ಇದ್ದಷ್ಟೇ ನನಗೆ ಮೂಗಿದೆ. ಆದರೂ ನನಗೆ ಅಲ್ಪ ಬೇರೆಯವ್ರಿಗಿಂತ ಸ್ವಲ್ಪ ದೊಡ್ಡದಿದೆ ಇಲ್ಲ ಉದ್ದ ಇದೆ ಅಂತ ಅನ್ಕೋಬೋದು. ಆದರೂ ಮುಖದ ಮೇಲೆ ಮೂಗು ಭಾರವಾಗಿಲ್ಲ ನನಗೆ. ಮುಖದ ಮೇಲೆ ಮೂಗು ಉದ್ದಾಗಿದೆ. ಕೈಕಾಲು ಸಣ್ಣ. ನೀವು ಹೇಗಿದ್ದೀರಾ ಅಂತ ಕೈಕಾಲು ಸಣ್ಣ, ತೆಳ್ಳಿಗೆ ಬೆಳ್ಳಿಗೆ ಸ್ವಲ್ಪ ಮೂಗುದ್ದ ಅಂತ ಹೇಳ್ತೀನಿ ನಾನು. ಹಂಗಾಗ್ಬಿಟ್ಟಿದೆ. ಹೇಗಿದ್ದೀರಾ ಅಂತ ಕೇಳಿದ ತಕ್ಷಣ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೂಗುದ್ದ ಇರೋರು ಅದೃಷ್ಟವಂತರು ಸರ್. ಅಯ್ಯೋ ನೋಡಿ ಅವರು ನನಗೊಂದ್ಸರಿ ಯಾವುದೋ ಒಂದು ಪೂಜೆನಲ್ಲಿ ಹಿಡ್ಕೊಂಡ್ಬಿಟ್ಟಿದ್ರು ಮೂಗು ಹಿಡ್ಕೊಂಡ್ಬಿಟ್ಟು, ಮೂಗು ಹೆಚ್ಚು ಕಮ್ಮಿ ನಮ್ಮ ಹಾಗೆ ಇದೆ ಅವರು ಕೈ ಹಿಡ್ಕೊಂಡ್ರೆ ಬಿಡ್ತಾನೆ ಇಲ್ಲ. ನಿಮ್ ಕಾಮಿಡಿ ಬಹಳ ಚೆನ್ನಾಗಿರುತ್ತೆ. ನಾನು ಕೂತ್ಕೊಂಡು ಮನೇಲಿ ವಿರಾಮ ಸ್ಥಿತಿನಲ್ಲಿ ನೋಡ್ತಾ ಇರ್ತೀನಿ. ಅದು ನಿಕ್ಷೇಪ ಅಂತ ಒಂದು ಪ್ರೊಡಕ್ಷನ್, ಅವ್ರದೇ ಪ್ರೊಡಕ್ಷನ್. ಪಿ ಶೇಷಾದ್ರಿ ಡೈರೆಕ್ಟ್ ಮಾಡಿದ್ರು. ಆ ಸೀರಿಯಲ್ ಅಲ್ಲಿ ನಾನು ಪಾತ್ರ ಮಾಡ್ತಿದ್ದೆ. ಏಷ್ಯಾನೆಟ್ ಕಾವೇರಿ ಚಾನಲ್ ಅಲ್ಲಿ ಬರ್ತಾ ಇತ್ತು ಅವಾಗ. ಅದ್ರಲ್ಲಿ ಅಶೋಕ್, ಶ್ರೀಲಲಿತಾ, ಸುನೇತ್ರ ಪಂಡಿತ್. ನಿಕ್ಷೇಪ ಅಂತ ಪಿ ಶೇಷಾದ್ರಿ ಅವರು ಡೈರೆಕ್ಟ್ ಮಾಡಿದ್ರು. ಅದನ್ನ ಇವ್ರು ನೋಡ್ತಾ ಇದ್ರು. ನಾವು ಫಸ್ಟ್ ನಾನು ಕಂಡಿಡ್ತಿರ್ಲಿಲ್ಲ. ಅದನ್ನ ನೋಡಿದ ತಕ್ಷಣ ಆಮೇಲೆ ಅವ್ರು ಎಲ್ಲಿ ನೋಡ್ಬೇಕು ಅನ್ನೋದ್ರಂತೆ. ನಾನು ಸಿನಿಮಾ ಪೂಜೆಗಳಲ್ಲಿ ಪಕ್ಕದ ಮನೆ ಹುಡುಗಿ ಅಂತ ಇವ್ರದೇ ಪ್ರೊಡಕ್ಷನ್, ಪಾರ್ವತಮ್ಮ ಅವರೆಲ್ಲ ಬಂದಿದ್ರು, ಇವ್ರು ಬಂದಿದ್ರು. ಆವತ್ತಿನ ದಿನ ನಾನು ಕೈ ಹಿಡಿಯ ವಿಶ್ ಮಾಡೋಣ ಅಂತ ಹೋಗ್ತಿದ್ದಾಗ ಇವರು ಪ್ರೊಡಕ್ಷನ್ ಮ್ಯಾನೇಜರು ಮಲ್ಲಿಕಾರ್ಜುನ್ ಒಂದು ಹಾರ ಹಾಕಿ ಅಂತ ಕೊಟ್ಟರು. ಹಾರ ಹಾಕಿದೆ. ಹಾರ ಹಾಕೋದ ತಕ್ಷಣ ಕೈ ಹಿಡ್ಕೊಂಡ್ರು, ಬಿಟ್ಟೇ ಇಲ್ಲ. ಆಮೇಲೆ ಮೂಗು ಹಿಡ್ಕೊಂಡ್ರು. ಮೂಗು ಹೆಚ್ಚು ಕಮ್ಮಿ ನಮ್ಮ ಹಾಗೆ ಇದ್ದೆ ಸುರೇಶ್, ಚೆನ್ನಾಗಿ ಮಾಡ್ತೀರಿ ಕಾಮಿಡಿ, ನಾನು ಬಿಡುವಾದಾಗೆಲ್ಲ ನೋಡ್ತಾ ಇರ್ತೀನಿ.
ಅಲ್ಲಡಿ ಆ ವಾಯ್ಸ್ ಅಪ್ಪಾಜಿದೇ ವಾಯ್ಸ್ ವಾವ್. ಹಾಗಂತ ನಾನು ಮಿಮಿಕ್ರಿ ಮಾಡ್ತೀನಿ ಅಂತ ಇಲ್ಲ ತಿಳ್ಕೊಬೇಡಿ. ಆದ್ರೂ ಏನ್ ಚೆನ್ನಾಗಿ ಹೇಳ್ತಾ ಅಲ್ಲ, ಇದ್ದೀರಾ. ಯಾವಾಗಲೂ ಸಣ್ಣ ವಯಸ್ಸಲ್ಲಿ ಮಾಡ್ತಾ ಇದ್ದೆ, ಆಮೇಲೆ ಅದು ಭಯ ಆಗೋಯ್ತು ನನಗೆ. ಯಾಕ್ ಬೇಕು ಅಂತ. ಯಾಕೆ ಈ ಮಿಮಿಕ್ರಿ ಆರ್ಟಿಸ್ಟ್ ಅಂತ ನಾನು ಯಾಕೆ ಅನ್ನಿಸ್ಕೋಬೇಕು? ನಾನೊಬ್ಬ ಕಲಾವಿದನಾಗಿ, ನಟನಾಗಿ ನನ್ನ ಸ್ವಂತಿಕೆಯನ್ನು ನಾನು ವೇದಿಕೆ ಮೇಲೆ ತೋರಿಸ್ಬೇಕು. ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ತೋರಿಸ್ಬೇಕು ಅಂತ ನಟನಾಗಿ ಪ್ರಯತ್ನ ಪಟ್ಟೆ. ಇಲ್ಲಿವರೆಗೂ ಏನೋ ಪ್ರಯತ್ನದಿಂದ ಒಂದು ಸ್ವಲ್ಪ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ನಿಮ್ಮ ಕ್ಯಾಮ್ರಾ ಅಲ್ಲ ಮುಂದೆ. ಸರ್, ನೀವ್ ಹಂಗ ಅಂತೀರಲ್ಲ, ಹಾಂ, ನೀವ್ ಎಷ್ಟ್ ದೊಡ್ಡ ಕಲಾವಿದ ಅಂತ ಎಲ್ರಿಗೂ ಗೊತ್ತು. ಮತ್ತೆ ಮಿಮಿಕ್ರಿ ಆರ್ಟಿಸ್ಟ್ ಅಂದ ತಕ್ಷಣ ಅದು ಡೌನ್ ಅಲ್ಲ ಸರ್, ಅದು ಕೆಲವ್ರಿಗೆ ಮಾತ್ರ ಇರೋ ಆಶೀರ್ವಾದ. ಹೌದು. ಅಯ್ಯೋ, ಇದೆ ಪಾಪ. ಅಲ್ಲಿ- ಈಗ ಎಂತೆಂಥ ಅದ್ಭುತ ಮಿಮಿಕ್ರಿ ಕಲಾವಿದರಿದ್ದಾರೆ. ಇದಾರೆ. ನಮ್ಮ ಮಿಮಿಕ್ರಿ ಗೋಪಿ ಇರ್ಬೋದು, ದಯಾನಂದ್ ಇರ್ಬೋದು, ಹೌದೌದೌದು. ಅದ್ಭುತ ಕಲಾವಿದರು. ಆಮೇಲೆ ಯೋಗಿ ಗೌಡ ಇದ್ದಾನೆ ಈಗ. ಯೋಗಿ ಹೌದೌದು. ಅಯ್ಯೋ, ಒಬ್ರಿಗಿಂತ ಒಬ್ರು ಚಿಂದಿ ಉಡಾಯಿಸ್ತಾರೆ. Super, ಹೌದು. ಆಗ ನಮ್ಗೆ ಈಗ ಆಸೆ, ಮೊದಲು ಅವಾಗ ನಾವು ತಡೆದು ಬಿಟ್ವಿ. ನನ್ಗೆ ಅದೊಂದು ಆಸೆ ಸರ್, ನಿಮ್ ಬಾಯಲ್ಲಿ ಒಂದೇ ನಮ್ಮ ಫೈರ್ ಫ್ಲೈ ಬಗ್ಗೆ ಹಾ. ಸುಮ್ನೆ ಆ ರಾಜ್ಕುಮಾರ್ ಅಪ್ಪಾಜಿ ತರ ವಾಯ್ಸ್ ಅಲ್ಲಿ ಹೇಳಿ ನೋಡೋಣ, ಹೆಂಗ್ ಹೇಳ್ತೀರಾ? ಹೌದಾ? ಹಾ. ನೀವು ನನಗೆ ಏನಾಗುತ್ತೆ ಅಂದ್ರೆ, ನಮ್ಗೆ ಮುಂದ್ಗಡೆ ಕೂತಿರೋ ಟೀಚರ್ ಆಗ್ಬಿಟ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಇಲ್ಲ, ನಾವು ಪ್ರೇಕ್ಷಕರು. ಪ್ರೇಕ್ಷಕರ ಆದ್ರೆ ಟೀಚರ್ ಒಂದ್ಸಲ- ಅಲ್ವೇ, ನಮ್ಗೆ ಗಂಧಗಳಿಗೆ ಗೊತ್ತಿಲ್ಲ, ನೀವ್ ಏನ್ ಹೇಳಿದ್ರು ಓಕೆ. ಹೌದಾ? ತಪ್ಪು ಮಾಡಿದ್ರು ಓಕೆ. ನಮ್ಗೆ ಗೊತ್ತೇ ಆಗಲ್ಲ ಅದು. ನೋಡಿ ಏನಾಗ್ಬಿಡುತ್ತೆ ಅಂತಂದ್ರೆ, ಫೈರ್ ಫ್ಲೈ ಅಂತಂದ್ರೆ ಏನು? ಹಾ. ಕನ್ನಡದಲ್ಲಿ ಮಿಂಚುಳ ಅಂತ. ಆ ಮಿಂಚುಳ ಅದು ಆ ಮಿಂಚುಳ ಅನ್ನೋ ಸಿನಿಮಾನ ಈಗ ಫೈರ್ ಫ್ಲೈ ಅಂತ ಹೆಸರಿನಲ್ಲಿ ಈಗ ತೆಗೆದಿದ್ದಾರೆ. ನಿವೇದಿತ ಶಿವರಾಜ್ ಕುಮಾರ್ ಇದ್ದಾರಲ್ಲ, ಶಿವರಾಜ್ ಕುಮಾರ್ ಮಗಳು. ಆಹಾ, ಭಾಳ ಒಳ್ಳೆ ಹುಡುಗಿ. ಆ ಹುಡುಗಿ ಒಂದು ಚಿತ್ರ ನಿರ್ಮಾಣದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಹಾಕಿದ್ದಾರೆ. ಅದಕ್ಕೆ ನಮ್ಮ ಈ ವಂಶಿಯವರಿದ್ದಾರಲ್ಲ, ವಂಶಿ, ನಾನು ನೋಡಿದೆ, ಈ ಪಾಪ ಈ ಹುಡುಗ ಹೀರೋನೋ ಇಲ್ಲ ಡೈರೆಕ್ಟ್ರು ಏನು ಗೊತ್ತಾಗ್ತಾ ಇಲ್ಲ. ಅವರೇ ಕತೆ ಬರೆದು ಈ ಸಿನಿಮಾನ ಮಾಡಿದ್ದಾರೆ, ನನಗೆ ಪಾತ್ರ ಕೊಟ್ಟರು. ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ನೋಡಿದ್ರೆ, ಅಪ್ಪ ಇವರೆಲ್ಲ ಬುದ್ಧಿವಂತರಿದ್ದಾರೆ, ನಾನು ಏನಪ್ಪ ಮಾಡೋದು? ಇವ್ರ ಜೊತೆ ನಾನು ಕೆಲಸ ಮಾಡುವಾಗ ಏನಾದರೂ ತಪ್ಪಾಗ್ಬಿಟ್ರೆ ಕೆಲವರು ಸಿಟ್ಕೊಂಡ್ಬಿಡ್ತಾರೆ, ಮುಖ ಸಿಂಡ್ರಿಸ್ಕೊಡ್ತಾರೆ, ಅಯ್ಯೋ ಅಸಹ್ಯ ಮಾಡ್ಕೋತಾರೆ. ಆ ಅಸಹ್ಯದಲ್ಲಿ ನಮ್ಮ ಕಾನ್ಫಿಡೆನ್ಸೇ ಕಳ್ದು ಹೋಗ್ಬಿಡುತ್ತಲ್ಲ. ಏನು ಮಾಡೋದು? ಆ ಕಾನ್ಫಿಡೆನ್ಸ್ ಹಾರೋಗ್ತಾರ, ಕಾನ್ಫಿಡೆನ್ಸ್ ಹೆಂಗೆ ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿಕೊಂಡು ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಮೊದಲನೇ ದಿನ ನಾನು ನೋಡಿದ್ದೆ, ಅವರು ಸೀನ್ ಎಕ್ಸ್ಪ್ಲೇನ್ ಮಾಡಿದರು. ಮೈಸೂರಿನಲ್ಲಿ ಅವರು ಆಕ್ಟಿವಿಟಿ ಚಟುವಟಿಕೆ ಎಲ್ಲ ನೋಡಿಬಿಟ್ಟು ನನಗೆ, ಓಹೋ, ಮುಂದಿನ ತಲೆಮಾರಿನ ಜನಗಳು ಇವರು ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ, ಅನಿವಾರ್ಯ ಅಂತ ಅಂದ್ಕೊಂಡು ನಾನು ಇವ್ರ ಜೊತೆ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅವತ್ತು ಭಾಳ ಚೆನ್ನಾಗಿ ನನ್ನ ಕೈಲಿ ಕೆಲಸ ತೆಗೆಸಿದ್ರು. ನನ್ನ ಪಾತ್ರ ನನಗೆ ಗೊತ್ತಿಲ್ದಂಗೆ ಏನಪ್ಪ ಈ ಉದ್ದುದ್ದ ಡೈಲಾಗ್ ಕೊಟ್ಬಿಟ್ಟಿದ್ದಾರೆ, ಪೇಜ್ ಗಟ್ಟಲೆ ಇದೆ. ಈ ಹುಡುಗನ ಜೊತೆ ನಾನು ಹೇಗೆ ಅವನು ಅಷ್ಟು ಗಾಂಭೀರ್ಯವಾಗಿ ಕೆಲಸ ಮಾಡ್ತಿದ್ರಲ್ಲ ಹುಡುಗರು. ಅದರಲ್ಲಿ ಒಬ್ಬ ಹುಡುಗ ಬಂದ ಜೈರಾಮ್ ಅಂತ. ಸರ್, ನಾನು ನಿಮ್ಮ ನಾಟಕದಲ್ಲಿ ಪಾತ್ರ ಮಾಡಿದ್ದೆ, ನೀವು ಮರೆತು ಬಿಟ್ಟಿದ್ದೀರಿ. ಆ ಮಂಟೇಸ್ವಾಮಿ ಕಥಾಪ್ರಸಂಗ ಮತ್ತು ಶಿವರಾತ್ರಿನಲ್ಲಿ ನನಗೆ ಹೇಳ್ಕೊಟ್ರಿ ನೀವು. ನಾನು ಯಾವ ಪಾತ್ರ ಮಾಡಿದ್ಯಪ್ಪ ನೀನು ಅಂತಂದೆ. ನನಗೆ ಮರ್ತು ಹೋಗ್ಬಿಟ್ಟಿದೆ. ಅವ್ನು ನಮ್ಮ ತಂಡದಲ್ಲೇ ನಾಟಕ ಮಾಡ್ಕೊಂಡು ಯಾವತ್ತೂ ಹೊರಟೋಗ್ಬಿಟ್ಟ, ಚಿತ್ರರಂಗಕ್ಕೆ ಬಂದ್ಬಿಟ್ಟ. ನಂತರ ನಮ್ಮಂಥವ್ರನ್ನ ಕಳ್ಸ್ಕೊಂಡಿದ್ದೇನೆ. ಪರವಾಗಿಲ್ಲ ನೋಡಿ, ನಮ್ಮ ಕಲಾವಿದರುಗಳು, ನಮ್ಮ ಸ್ನೇಹಿತರುಗಳು ಈ ಸಿನಿಮಾದಲ್ಲಿ ಅವಕಾಶ ಕೊಡೋದಕ್ಕೆ ಅವರು ಕಾರಣಕರ್ತರಾಗ್ತಾರೆ. ಸೊ ವಂಶಿ ಮತ್ತೆ ಅವರು ಎಲ್ಲ ಗೆಳೆಯರು, ಹನುಮಂತು, ಇವರೆಲ್ಲ ತಂಡ ನೋಡ್ತೀನಲ್ಲ, ಅಬ್ಬಬ್ಬ ಏನು ಗಾಂಭೀರ್ಯತೆಯಿಂದ, ಏನು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಇವರು. ತಯಾರಿನೂ ಆಗಿದೆ. ಏನು ಇಷ್ಟೊಂದು ಬಲ್ಬ್ಗಳು ಹಾಕೊಂಡು ಕೂತ್ಕೊಂಡ್ಬಿಟ್ಟು ಇಲ್ಲಿ ಈ ತೋಟದಲ್ಲಿ ಕೂರಿಸ್ಬಿಟ್ಟು ಇವ್ರು ಏನು ಮಾಡ್ತಾರೆ? ಇದ್ಯಾ ಲವ್ ಸ್ಟೋರಿನೋ ಇಲ್ಲ ಯಾವ ಸ್ಟೋರಿ ಇದು ಗೊತ್ತಿಲ್ಲ. ಆಯ್ತು, ನನಗೆ ಹೇಳಿದ ಡೈಲಾಗ್ ಕೊಟ್ಬಿಟ್ಟು ನನ್ನ ಕಥೆಗಳನ್ನು ನಾನು ಹೇಳಿದ್ಮೇಲೆ ಇಡೀ ಸಿನಿಮಾ ನನಗೆ ಗೊತ್ತಿಲ್ಲ. ನನ್ನ ಪಾತ್ರ ಮತ್ತೆ ನನ್ನ ಪಾತ್ರದ ಜೊತೆ ಪಾತ್ರಧಾರಿ ವಂಶಿಯವ್ರ ಜೊತೆ ಆಕ್ಟ್ ಮಾಡಿದೆವು. ನನಗೆ ಬಹಳ ಖುಷಿ ಆಯ್ತು. ಪಾಪ ನನ್ನ ಏನ್ ಪಾತ್ರ ಪ್ಲೇ ಮಾಡ್ತಿರೋದು ಅದರಲ್ಲಿ ಒಬ್ಬ ರಾಜಣ್ಣ ಅಂತ ಪಾತ್ರ, ಆ ತೋಟದ ಕೇರ್ ಟೇಕರ್. ಸೇವಂತಿಗೆ ತೋಟ, ಅದು ಸೇವಂತಿ. ಹೌದೌದು. ಜೊತೆಗೆ ಬಲ್ಪುಗಳು ಬೆಳೆದು ಬಿಟ್ಟಿತ್ತು. ಹೌದು, ಆ ಸೇವಂತಿಗೆ ಲೈನಿಗಿದೆ ಅಪ್ಪಾಜಿ, ಅದ್ರ ಲೈನಿಗೆ ಇವರು ಸೀರಿಯಸ್ ಲೈಟ್ ಹಾಕ್ಬಿಟ್ಟಾರೆ. ಹೌದು, ಬಹಳ ಚೆನ್ನಾಗಿತ್ತು. ತೋಟ ಕಾಯೋರು ನೀವು. ಸಾಕಿಷ್ಟು ಅಂತ ಕಾಣುತ್ತೆ. ಅಣ್ಣವ್ರಿಂದ ಆಚೆಗೆ ಬರ್ತೀನಿ ನಾನು. ಬನ್ನಿ ಬರಲಾ? ಬನ್ನಿ. ಬಂದ್ರು ಅಣ್ಣವ್ರ ಒಳಗಡೆಯಿಂದ. ಆಮೇಲೆ ಏನಾದ್ರು ತಪ್ಪಾಗ್ಬಿಟ್ರೆ ಕಷ್ಟ ಅಂತ ಅಷ್ಟೇ. ಇಲ್ಲ, ನೀವು ತಪ್ಪಾಗೇನು ಮಾಡಿಲ್ಲ, ಸಕ್ಕದ ಮಾತಾಡಿದ್ರಿ.